ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಸಮುದ್ರ ಮಥನದ ಕಥೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಸಮುದ್ರ ಮಥನದ ಕಾಲದಲ್ಲಿ ಕ್ಷೀರಸಾಗರದಿಂದ ಭಾಗ್ಯದೇವತೆಯಾದ ಲಕ್ಷ್ಮೀದೇವಿಯು ಕಾಣಿಸಿಕೊಂಡಳು. ಲಕ್ಷ್ಮೀದೇವಿಯು ಸ್ವರ್ಗದ ನಿವಾಸಿಗಳ ನಡುವೆ ನಡೆಯುತ್ತಾ ಅವರೆಲ್ಲರನ್ನೂ ಸೂಕ್ಷ್ಮವಾಗಿ ಪರೀಕ್ಷಿಸಿದಳು. ಆದರೆ ಸ್ವಭಾವತಃ ಸಕಲ ಸದ್ಗುಣಭರಿತರಾದ ಯಾರೂ ಸಹ ಅವರಲ್ಲಿ ಅವಳಿಗೆ ಕಂಡುಬರಲಿಲ್ಲ. ಅವರಲ್ಲಿ ದೋಷರಹಿತವಾದವನು ಯಾರೂ ಇರಲಿಲ್ಲ. ಆದ್ದರಿಂದ ಅವಳು ಅವರಲ್ಲಿ ಯಾರನ್ನೂ ಸಹ ಆಶ್ರಯಿಸಲಿಲ್ಲ. ಲಕ್ಷ್ಮಿಯು ಕ್ಷೀರಸಾಗರದಿಂದ ಹುಟ್ಟಿ ಬಂದವಳಾದ್ದರಿಂದ ಅವಳು ಸಮುದ್ರಪುತ್ರಿಯಾಗಿದ್ದಳು. ಹೀಗಾಗಿ ಸ್ವಯಂವರದಲ್ಲಿ ತನ್ನ ಪತಿಯನ್ನು ಆಯ್ದುಕೊಳ್ಳಲು ಅವಳಿಗೆ ಅನುಮತಿಯಿತ್ತು. ಅವಳು ಎಲ್ಲ ವರಗಳನ್ನೂ ಪರೀಕ್ಷಿಸಿದಳು. ಆದರೆ ತನಗೆ ಆಶ್ರಯ ನೀಡಲು ಸೂಕ್ತನೂ ಅರ್ಹನೂ ಆದ ಯಾರೂ ಸಹ ಅವಳಿಗೆ ಕಾಣಲಿಲ್ಲ. ಅರ್ಥಾತ್ ಲಕ್ಷ್ಮಿಯ ಪತಿಯಾದ ನಾರಾಯಣನನ್ನು ಮೀರಿಸಲು ಭೌತಿಕ ಪ್ರಪಂಚದ ಯಾರಿಂದಲೂ ಸಾಧ್ಯವಿಲ್ಲ. ಸಭೆಯನ್ನು ಪರೀಕ್ಷಿಸುತ್ತಾ ಲಕ್ಷ್ಮಿಯು ಹೀಗೆ ಯೋಚಿಸಿದಳು. ಒಬ್ಬ ಘೋರ ತಪಸ್ಸನ್ನು ಆಚರಿಸಿದ್ದಾನೆ, ಆದರೆ ತನ್ನ ಕೋಪವನ್ನು ಗೆದ್ದಿಲ್ಲ. ಇನ್ನೊಬ್ಬ ಜ್ಞಾನವನ್ನು ಗಳಿಸಿದ್ದಾನೆ, ಆದರೆ ಭೌತಿಕ ಕಾಮನೆಗಳನ್ನು ಗೆದ್ದಿಲ್ಲ. ಮತ್ತೊಬ್ಬ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವ ಗಳಿಸಿದ್ದಾನೆ, ಆದರೆ ಕಾಮವನ್ನು ಗೆದ್ದಿಲ್ಲ. ಶ್ರೇಷ್ಠ ವ್ಯಕ್ತಿ ಸಹ ಹೀಗೆ ಮತ್ತೇನನ್ನೋ ಅವಲಂಬಿಸಿದ್ದಾನೆ. ಹೀಗಾಗಿ ಅವನು ಪರಮನಿಯಂತ್ರಕನಾಗಲು ಹೇಗೆ ತಾನೇ ಸಾಧ್ಯ? ಇಲ್ಲಿ ಪರಮನಿಯಂತ್ರಕನನ್ನು ಹುಡುಕುವ ಪ್ರಯತ್ನ ಮಾಡಲಾಗುತ್ತಿದೆ. ಪ್ರತಿಯೊಬ್ಬನನ್ನೂ ನಿಯಂತ್ರಕನೆಂದು ಅಂಗೀಕರಿಸಬಹುದು. ಆದರೂ ಸಹ ಇಂತಹ ನಿಯಂತ್ರಕರು ಇತರರಿಂದ ನಿಯಂತ್ರಿಸಲ್ಪಡುತ್ತಾರೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ಘೋರ ತಪಸ್ಸನ್ನು ಆಚರಿಸಿದ ಬಳಿಕವೂ ತನ್ನ ಕೋಪಕ್ಕೆ ವಶನಾಗಬಹುದು. ಪ್ರತಿಯೊಬ್ಬನೂ ಬೇರೆ ಯಾವುದರಿಂದಲೋ ನಿಯಂತ್ರಿತನಾಗಿರುವುದನ್ನು ಸೂಕ್ಷ್ಮ ವಿಶ್ಲೇಷಣೆಯಿಂದ ನಾವು ತಿಳಿಯುತ್ತೇವೆ. ಹೀಗಾಗಿ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಹೊರತು ಬೇರೆ ಯಾರೂ ಸಹ ಪರಮನಿಯಂತ್ರಕನಾಗಿರಲು ಸಾಧ್ಯವಿಲ್ಲ. ಶಾಸ್ತ್ರಗಳೂ ಸಹ ಇದನ್ನು ಬೆಂಬಲಿಸುತ್ತವೆ. ಈಶ್ವರ ಪರಮ ಕೃಷ್ಣ, ಕೃಷ್ಣನೇ ಪರಮನಿಯಂತ್ರಕನು. ಶ್ರೀಕೃಷ್ಣನು ಎಂದಿಗೂ ಸಹ ಯಾರಿಂದಲೂ ನಿಯಂತ್ರಿತನಲ್ಲ, ಏಕೆಂದರೆ ಅವನು ಸಕಲ ನಿಯಾಮಕನಾಗಿದ್ದಾನೆ. ಸರ್ವಕಾರಣ ಕಾರಣಂ. ಒಬ್ಬನು ಧರ್ಮದ ಪೂರ್ಣ ಜ್ಞಾನವನ್ನು ಹೊಂದಿಯೂ ಸಕಲ ಜೀವಿಗಳಲ್ಲಿ ದಯೆ ಇಲ್ಲದವನಾಗಿರಬಹುದು. ಇನ್ನೊಬ್ಬನಲ್ಲಿ ಅವನು ಮಾನವನೇ ಆಗಿರಲಿ ದೇವತೆಯೇ ಆಗಿರಲಿ ವೈರಾಗ್ಯವಿರಬಹುದು, ಆದರೆ ಅದು ಮುಕ್ತಿಗೆ ಕಾರಣವಾಗಲಾರದು. ಮತ್ತೊಬ್ಬನು ಮಹಾಶಕ್ತಿಶಾಲಿಯಾಗಿದ್ದೂ ಅನಂತ ಕಾಲದ ಶಕ್ತಿಯನ್ನು ನಿಯಂತ್ರಿಸಲು ಅಸಮರ್ಥನಾಗಿರಬಹುದು. ಮಗದೊಬ್ಬನು ಭೌತಿಕ ಪ್ರಪಂಚದ ಬಂಧನವನ್ನು ತ್ಯಜಿಸಿರಬಹುದು, ಹಾಗೆಂದು ದೇವೋತ್ತಮ ಪರಮಪುರುಷನಿಗೆ ಸಮನಾಗಲಾರನು. ಹೀಗೆ ಯಾರೂ ಸಹ ಪ್ರಕೃತಿಯ ರೀತಿನೀತಿಗಳ ಪ್ರಭಾವದಿಂದ ಸಂಪೂರ್ಣ ಮುಕ್ತರಲ್ಲ. ಶ್ರೀಮದ್ ಭಾಗವತವು ಈ ರೀತಿಯಾಗಿ ಹೇಳುತ್ತದೆ. ಧರ್ಮಸ್ವಾನುಷ್ಠಿತಾ ಪುಂಸಾಂ ವಿಶ್ವಕ್ಸೇನ ಕಥಾಸುಯ ನೋತ್ಪಾದಯೇತ್ ಯದಿರತಿಂ ಶ್ರಮ ಏವಹಿ ಕೇವಲಂ. ಒಬ್ಬನು ತನ್ನ ಧರ್ಮದ ತತ್ವಗಳ ಪಾಲನೆಯಲ್ಲಿ ನಿಷ್ಣಾತನಾಗಿರಬಹುದು, ಆದರೆ ದೇವೋತ್ತಮ ಪರಮಪುರುಷನನ್ನು ಪ್ರೀತಿಸುವ ಬಯಕೆ ಅವನಿಗೆ ಇಲ್ಲದೇ ಹೋದರೆ ಅವನ ಧರ್ಮತತ್ವ ಪಾಲನೆಯು ವ್ಯರ್ಥ ಕಾಲಹರಣವಷ್ಟೇ. ವಾಸುದೇವನನ್ನು ಪ್ರೀತಿಸಬೇಕೆಂಬ ಭಾವವನ್ನು ನಾವು ಬೆಳೆಸಿಕೊಳ್ಳಬೇಕು. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಪ್ರತಿಯೊಬ್ಬನಿಗೂ ಮಿತ್ರನಾಗಿರುವುದೇ ಭಕ್ತನೊಬ್ಬನ ಲಕ್ಷಣ. ಸುಹೃದಂ ಸರ್ವಭೂತಾನಾಂ. ಅನೇಕ ಮಹಾಶೂರರು ಆಗಿ ಹೋದದ್ದನ್ನು ನಾವು ಇತಿಹಾಸದಲ್ಲಿ ಕಾಣುತ್ತೇವೆ. ಆದರೆ ಅವರಲ್ಲಿ ಯಾರೂ ಸಹ ಸಾವಿನ ಕರಾಳ ಹಸ್ತದಿಂದ ಪಾರಾಗಲು ಸಾಧ್ಯವಾಗಲಿಲ್ಲ. ಎಂತಹ ಮಹಾಶೂರನೇ ಆದರೂ ಸಾವಿನಿಂದ ಪಾರಾಗಲಾರನು. ಭಗವದ್ಗೀತೆಯಲ್ಲಿ ತಿಳಿಸಿರುವಂತೆ ಮೃತ್ಯು ಸರ್ವಹರಶ್ಚಾಹಂ. ಭಗವಂತನು ಸಾವಿನ ರೂಪದಲ್ಲಿ ಬಂದು ಆ ವೀರನ ಶಕ್ತಿ ಏನಿದೆಯೋ ಅದನ್ನು ಕಸಿದುಕೊಳ್ಳುತ್ತಾನೆ. ನರಸಿಂಹದೇವನು ಮೃತ್ಯುವಾಗಿ ಎದುರಿಗೆ ಬಂದಾಗ ಹಿರಣ್ಯಕಶಿಪುವಿಗೆ ಸಹ ಅವನಿಂದ ಪಾರಾಗಲು ಸಾಧ್ಯವಾಗಲಿಲ್ಲ. ದೇವೋತ್ತಮ ಪರಮಪುರುಷನ ಶಕ್ತಿ ಎದುರು ಯಾರೊಬ್ಬನ ಭೌತಿಕ ಶಕ್ತಿಯೂ ಗೌಣ. ಒಬ್ಬನಿಗೆ ದೀರ್ಘಾಯುಷ್ಯವಿದ್ದು ಅವನಲ್ಲಿ ಶುಚಿತ್ವ ಅಥವಾ ಸದ್ವರ್ತನೆ ಇಲ್ಲದಿರಬಹುದು. ಇನ್ನೊಬ್ಬನಲ್ಲಿ ಶುಭತ್ವ ಮತ್ತು ಸದ್ವರ್ತನೆಗಳಿದ್ದರೂ ಅವನ ಆಯುರ್ಮಾನವು ಅನಿಶ್ಚಿತವಾಗಿರಬಹುದು. ಹೀಗೆ ಕೂಲಂಕುಷವಾಗಿ ವಿಚಾರ ಮಾಡಿದ ಬಳಿಕ ಭಾಗ್ಯದೇವತೆಯಾದ ಲಕ್ಷ್ಮಿಯು ಮುಕುಂದನನ್ನು ತನ್ನ ಪತಿಯಾಗಿ ವರಿಸಿದಳು. ಏಕೆಂದರೆ ಅವನು ಸ್ವತಂತ್ರನಾಗಿದ್ದು ಅವಳನ್ನು ಬಯಸದೇ ಇದ್ದರೂ ಸಹ ಅವನು ಸಕಲ ದಿವ್ಯಗುಣಗಳನ್ನೂ ಯೋಗಶಕ್ತಿಗಳನ್ನೂ ಹೊಂದಿದ್ದು ಅತ್ಯಂತ ಅಪೇಕ್ಷಣೀಯನಾಗಿದ್ದನು. ದೇವೋತ್ತಮ ಪರಮಪುರುಷನಾದ ಮುಕುಂದನು ಸ್ವಯಂಪೂರ್ಣನು. ಅವನು ಪೂರ್ಣ ಸ್ವತಂತ್ರನು. ಲಕ್ಷ್ಮೀದೇವಿಯು ಆತನನ್ನು ತನ್ನ ಪತಿಯಾಗಿ ಅಂಗೀಕರಿಸಿದಳು. ದೇವೋತ್ತಮ ಪರಮಪುರುಷನ ಬಳಿಗೆ ಹೋಗಿ ಲಕ್ಷ್ಮೀದೇವಿಯು
ಜೇನಿಗಾಗಿ ಹುಡುಕುತ್ತಾ ಝೇಂಕರಿಸುತ್ತಿರುವ ದುಂಬಿಗಳಿಂದ ಆವೃತವಾದ ನವಜಾತ ಕಮಲ ಪುಷ್ಪಗಳ ಹಾರವನ್ನು ಅವನ ಕೊರಳಿಗೆ ಹಾಕಿದಳು. ಆ ಬಳಿಕ ಭಗವಂತನ ವಕ್ಷಸ್ಥಳದಲ್ಲಿ ತನ್ನ ಸ್ಥಾನವನ್ನು ನಿರೀಕ್ಷಿಸುತ್ತಾ ಅವಳು ನಸುನಗುತ್ತಾ ನಿಂತಳು. ದೇವೋತ್ತಮ ಪರಮಪುರುಷನು 3 ಲೋಕಗಳ ತಂದೆ. ಅವನ ವಕ್ಷಸ್ಥಳವು ಭಾಗ್ಯದೇವತೆಯೂ ಸಕಲ ಐಶ್ವರ್ಯಗಳ ಒಡತಿಯೂ ಆದ ತಾಯಿ ಲಕ್ಷ್ಮಿಯ ನಿವಾಸ. ಅವಳು ತನ್ನ ಕೃಪಾಕಟಾಕ್ಷದಿಂದ 3 ಲೋಕಗಳ ಅಲ್ಲಿನ ನಿವಾಸಿಗಳ ಹಾಗೂ ಅವರ ಅಧಿಪತಿಗಳಾದ ದೇವತೆಗಳ ಐಶ್ವರ್ಯಗಳನ್ನು ಹೆಚ್ಚಿಸಬಲ್ಲಳು. ಭಾಗ್ಯದೇವತೆಯಾದ ಲಕ್ಷ್ಮೀದೇವಿಯ ಆಸೆಯಂತೆ ದೇವೋತ್ತಮ ಪರಮಪುರುಷನು ತನ್ನ ವಕ್ಷಸ್ಥಳವನ್ನು ಅವಳ ನಿವಾಸವನ್ನಾಗಿ ಮಾಡಿದನು. ಹೀಗಾಗಿ ಅವಳು ತನ್ನ ಕಟಾಕ್ಷದಿಂದ ದೇವತೆಗಳ, ಸಾಮಾನ್ಯ ಮನುಷ್ಯರೂ ಒಳಗೊಂಡಂತೆ ಎಲ್ಲರನ್ನೂ ಅನುಗ್ರಹಿಸಲು ಸಾಧ್ಯವಾಯಿತು. ಅಂದರೆ ಅವಳು ನಾರಾಯಣನ ಎದೆಯಲ್ಲಿ ವಾಸಿಸುವುದರಿಂದ ಸಹಜವಾಗಿಯೇ ನಾರಾಯಣನ ಭಕ್ತರು ಅವಳ ದೃಷ್ಟಿಗೆ ಬೀಳುತ್ತಾರೆ. ಭಕ್ತನೊಬ್ಬನು ನಾರಾಯಣನ ಭಕ್ತಿ ಸೇವೆಯಲ್ಲಿರುವುದು ಅವಳಿಗೆ ಅರಿವಾದಾಗ ಅವಳು ಸಹಜವಾಗಿಯೇ ಅವನಿಗೆ ಸಕಲ ಐಶ್ವರ್ಯಗಳನ್ನು ಕರುಣಿಸಲು ಮನಸ್ಸುಳ್ಳವಳಾಗುತ್ತಾಳೆ. ಜನರು ಲಕ್ಷ್ಮಿಯ ಅನುಗ್ರಹ ಮತ್ತು ಕೃಪೆಯನ್ನು ಪಡೆಯಲು ಯತ್ನಿಸುತ್ತಾರೆ. ಆದರೆ ಅವರು ನಾರಾಯಣನ ಭಕ್ತರಲ್ಲವಾದ್ದರಿಂದ ಅವರ ಐಶ್ವರ್ಯವು ಸ್ಥಿರವಾಗಿ ಉಳಿಯುವುದಿಲ್ಲ. ನಾರಾಯಣನ ಸೇವೆಯಲ್ಲಿ ತೊಡಗಿರುವ ಭಕ್ತರ ಐಶ್ವರ್ಯವು ಸಾಮಾನ್ಯ ಜನರ ಐಶ್ವರ್ಯದಂತಲ್ಲ. ಭಕ್ತರ ಐಶ್ವರ್ಯವು ಸ್ವತಃ ನಾರಾಯಣನ ಐಶ್ವರ್ಯದಷ್ಟೇ ಶಾಶ್ವತ. ಗಂಧರ್ವಲೋಕ ಮತ್ತು ಚಾರಣಲೋಕದ ನಿವಾಸಿಗಳು ತಮ್ಮ ಸಂಗೀತ ವಾದ್ಯಗಳಾದ ಶಂಖ, ಕಹಳೆ ಮತ್ತು ನಗಾರಿಗಳನ್ನು ನುಡಿಸಲು ಈ ಅವಕಾಶವನ್ನು ಬಳಸಿಕೊಂಡರು. ಅವರು ತಮ್ಮ ಪತ್ನಿಯರೊಡಗೂಡಿ ಗಾಯನ ಮತ್ತು ನರ್ತನ ಮಾಡತೊಡಗಿದರು. ದೇವತೆಗಳು ಮತ್ತು ಮಹರ್ಷಿಗಳು ಹೂಮಳೆಗರೆದರು ಮತ್ತು ದೇವೋತ್ತಮ ಪರಮಪುರುಷನ ದಿವ್ಯ ಮಹಿಮೆಗಳನ್ನು ಕೊಂಡಾಡುವಂತಹ ಮಂತ್ರಗಳನ್ನು ಪಠಿಸಿದರು. ಪ್ರಜಾಪತಿಗಳು ಮತ್ತು ಅವರ ಸಂತತಿಯನ್ನು ಒಳಗೊಂಡಂತೆ ದೇವತೆಗಳೆಲ್ಲರೂ ಲಕ್ಷ್ಮಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ ಕೂಡಲೇ ಸದ್ವರ್ತನೆ ಮತ್ತು ದಿವ್ಯ ಗುಣಗಳನ್ನು ಗಳಿಸಿ ಸಂಪದ್ಭರಿತರಾದರು. ಈ ಬಗೆಯಲ್ಲಿ ಅವರು ಅತ್ಯಂತ ಸಂತುಷ್ಟರಾದರು. ಭಾಗ್ಯದೇವತೆಯು ತಮ್ಮ ಬಗ್ಗೆ ಉದಾಸೀನಳಾದ್ದರಿಂದ ದಾನವರು ಮತ್ತು ರಾಕ್ಷಸರು ಖಿನ್ನರಾದರು, ದಿಗ್ಭ್ರಾಂತರಾದರು ಹಾಗೂ ನಿರಾಸೆಗೊಂಡರು. ಇದು ಅವರನ್ನು ನಿರ್ಲಜ್ಜರನ್ನಾಗಿಸಿತು. ಅನಂತರ ಕ್ಷೀರಸಾಗರದಿಂದ ವಾರುಣಿಯು ತೋರಿಬಂದಳು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಅನುಮತಿಯೊಂದಿಗೆ ಬಲಿಮಹಾರಾಜನ ನೇತೃತ್ವದಲ್ಲಿ ದಾನವರು ಆ ಯುವತಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಆ ಬಳಿಕ ಕಶ್ಯಪ ಪುತ್ರರಾದ ದೇವದಾನವರು ಹಾಲ್ಗಡಲನ್ನು ಕಡೆಯುವುದರಲ್ಲಿ ತೊಡಗಿದಾಗ ಒಬ್ಬ ಅದ್ಭುತ ಪುರುಷನು ಕಾಣಿಸಿಕೊಂಡನು. ಅವನು ದೃಢಕಾಯನಾಗಿದ್ದನು. ಅವನ ತೋಳುಗಳು ನೀಳವಾಗಿ, ದಪ್ಪವಾಗಿ, ಗಟ್ಟಿಮುಟ್ಟಾಗಿದ್ದವು. 3 ಗೆರೆಗಳನ್ನು ಹೊಂದಿದ್ದ ಅವನ ಕೊರಳು ಶಂಖವನ್ನು ಹೋಲುತ್ತಿತ್ತು. ಅವನ ಕಣ್ಣುಗಳು ಕೆಂಪಾಗಿದ್ದವು. ಅವನ ಮೈಬಣ್ಣ ಕಪ್ಪಾಗಿತ್ತು. ಅವನು ಯುವಕನಾಗಿದ್ದನು. ಹೂಹಾರ ಧರಿಸಿದ್ದನು. ಅವನ ಮೈಯಿಡೀ ಆಭರಣಗಳಿಂದ ಅಲಂಕೃತವಾಗಿತ್ತು. ಅವನು ಪೀತಾಂಬರಧಾರಿಯಾಗಿದ್ದು ಕಿವಿಗಳಲ್ಲಿ ಮುತ್ತುಗಳಿಂದ ಮಾಡಿದ ಹೊಳೆವ ಕರ್ಣಕುಂಡಲಗಳನ್ನು ಧರಿಸಿದ್ದನು. ಕೂದಲಿಗೆ ಎಣ್ಣೆ ಹಚ್ಚಿದ್ದನು. ಅವನ ಎದೆಯು ವಿಶಾಲವಾಗಿತ್ತು. ದೇಹವು ಸಕಲ ಸಲ್ಲಕ್ಷಣಗಳನ್ನೂ ಹೊಂದಿತ್ತು. ಅವನು ಸಿಂಹದಂತೆ ದೃಢನೂ ಶಕ್ತಿಶಾಲಿಯೂ ಆಗಿದ್ದನು. ಕೈಗಡಗ ತೊಟ್ಟಿದ್ದನು ಮತ್ತು ತನ್ನ ಕೈಯಲ್ಲಿ ಅಮೃತವು ಪೂರ್ಣವಾಗಿ ತುಂಬಿದ್ದ ಕಲಶವೊಂದನ್ನು ಹೊತ್ತಿದ್ದನು. ಈ ಪುರುಷನು ಭಗವಂತನಾದ ವಿಷ್ಣುವಿನ ಸ್ವಾಂಶದಲ್ಲಿ ಒಂದು ಅಂಶವಾದ ಧನ್ವಂತರಿಯಾಗಿದ್ದನು. ಅವನು ವೈದ್ಯ ವಿಜ್ಞಾನವನ್ನು ಚೆನ್ನಾಗಿ ಬಲ್ಲವನಾಗಿದ್ದನು. ದೇವತೆಗಳಲ್ಲಿ ಒಬ್ಬನಾಗಿ ಯಜ್ಞಯಾಗಾದಿಗಳಲ್ಲಿ ಹವಿರ್ಭಾಗ ಪಡೆಯಲು ಅವನಿಗೆ ಅನುಮತಿಯಿತ್ತು. ಅಮೃತ ಕಲಶವನ್ನು ಹೊತ್ತಿದ್ದ ಧನ್ವಂತರಿಯು ದೇವೋತ್ತಮ ಪರಮಪುರುಷನ ಸ್ವಾಂಶ ಅವತಾರನಾಗಿದ್ದನು. ಅವನು ಬಹುಬಲಿಷ್ಠನಾಗಿದ್ದರೂ ಅಸುರರು ಅವನ ಕೈಯಿಂದ ಅಮೃತ ಕಲಶವನ್ನು ಕಸಿಯಲು ಶಕ್ತರಾದರು. ಅಮೃತ ಕಲಶವನ್ನು ಹೊತ್ತಿದ್ದ ಧನ್ವಂತರಿಯನ್ನು ಕಂಡು ಅಸುರರು ಆ ಕಲಶ ಮತ್ತು ಅದರಲ್ಲಿದ್ದ ಅಮೃತವನ್ನು ಬಯಸಿ ಕೂಡಲೇ ಅದನ್ನು ಅವನಿಂದ ಕಿತ್ತುಕೊಂಡರು. ಅಮೃತ ಕಲಶವನ್ನು ಅಸುರರು ಎತ್ತಿಕೊಂಡು ಹೋದಾಗ ದೇವತೆಗಳು ಖಿನ್ನರಾದರು. ಆಗ ಅವರು ದೇವೋತ್ತಮ ಪರಮಪುರುಷನಾದ ಹರಿಯ ಪಾದ ಪದ್ಮಗಳ ಮೊರೆ ಹೊಕ್ಕರು. ತನ್ನ ಭಕ್ತರ ಅಭಿಲಾಷೆಗಳನ್ನು ಈಡೇರಿಸಲು ಸದಾ ಕಾತರನಾಗಿರುವ ದೇವೋತ್ತಮ ಪರಮಪುರುಷನು ದೇವತೆಗಳು ಖಿನ್ನರಾಗಿರುವುದನ್ನು ಕಂಡು ಅವರಿಗೆ ಹೀಗೆ ಹೇಳಿದನು: ದುಃಖಿಸಬೇಡಿ, ನನ್ನ ಸ್ವಶಕ್ತಿಯಿಂದ ನಾನು ಅಸುರರಲ್ಲಿ ಕಾದಾಟವನ್ನು ತಂದಿಟ್ಟು ಅವರನ್ನು ದಿಗ್ಭ್ರಾಂತಗೊಳಿಸುತ್ತೇನೆ. ಈ ರೀತಿಯಲ್ಲಿ ಅಮೃತವನ್ನು ಪಡೆಯಲು ಬಯಸುವ ನಿಮ್ಮ ಆಸೆಯನ್ನು ನಾನು ಈಡೇರಿಸುತ್ತೇನೆ. ಆ ಬಳಿಕ ಅಮೃತವನ್ನು ಮೊದಲು ಯಾರು ಪಡೆಯಬೇಕು ಎಂಬ ಬಗ್ಗೆ ದಾನವರಲ್ಲಿ ಜಗಳ ಪ್ರಾರಂಭವಾಯಿತು. ಅವರಲ್ಲಿ ಪ್ರತಿಯೊಬ್ಬನೂ ಸಹ
ಅದನ್ನು ಮೊದಲು ಕುಡಿಯಬೇಕಾದವನು ನಾನು, ನೀನಲ್ಲ ಎಂದು ಹೇಳತೊಡಗಿದನು. ದಾನವರು ಈ ರೀತಿಯಾಗಿ ಜಗಳವಾಡತೊಡಗಿದಾಗ ಮುಂದೇನಾಯಿತು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.